ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನಾವು ಸೂರತ್ನಿಂದ ಬರೋಡಕ್ಕೆ ಹೋಗುವ ದಾರಿ ಮಧ್ಯೆ ಅಂಕಲೇಶ್ವರಕ್ಕೆ ಬಂದೆವು. ಅಂಕಲೇಶ್ವರದಲ್ಲಿ ನಮ್ಮ ಪ್ರತೀನ್ ಹೋಟೆಲ್ ಅಂತ ಒಂದು ಪ್ರಖ್ಯಾತ ಹೋಟೆಲ್ ಇದೆ. ಇದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಇದೆ ಕೂಡ. ಅಂಕಲೇಶ್ವರದಲ್ಲಿ ಹೋಟೆಲ್ ಅಂತ ಬಂದಾಗ ಮೊದಲಿಗೆ ನಂಬರ್ 1 ಹಂತದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ನೆನಪಿಗೆ ಬರುವುದು ಮತ್ತು ಜನಪ್ರೀತಿಯನ್ನು ಗಳಿಸಿರುವುದು ಪ್ರತೀನ್ ಹೋಟೆಲ್. ಈ ಪ್ರತೀನ್ ಹೋಟೆಲ್ ನಮ್ಮ ಕನ್ನಡಿಗರದ್ದು, ಇಲ್ಲಿ ತುಳುವವ್ರದ್ದು. ಈ ಹೋಟೆಲ್ನ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮ್ಯಾನೇಜರ್ ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಅವರನ್ನೇ ಕೇಳೋಣ ಈ ಹೋಟೆಲ್ ಬಗ್ಗೆ, ಅದರ ಅನುಭವದ ಬಗ್ಗೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಊರು ಹೆಸರನ್ನು ಹೇಳಿ ಈ ಹೋಟೆಲ್ನ ಬಗ್ಗೆ ಮಾತಾಡಬೇಕು. ಸರ್ ನನ್ನ ಹೆಸರು ರಂಜಿತ್ ಶೆಟ್ಟಿ ಅಂತ. ನಾನು ಇಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದೇನೆ. ಸಿನ್ಸ್ 1982ನಿಂದ ಈ ಹೋಟ್ಲು ರನ್ನಿಂಗ್ ಉಂಟು. ನಮ್ಮ ಹೋಟ್ಲು ದೇವರ ದಯೆಯಿಂದ ಒಳ್ಳೆ ಫೇಮಸ್ ಆಗಿದೆ. ಈ ಸೌತ್ ಇಂಡಿಯನ್ ಡಿಶಲ್ಲಿ ಮತ್ತು ಇಂಡಿಯನ್, ಪಂಜಾಬಿ ಮತ್ತು ಚೈನೀಸಲ್ಲಿ ನಮ್ಮ ಹೋಟ್ಲು ಈಗ ತಕ್ಕ ಮಟ್ಟಿಗೆ ತುಂಬ ಫೇಮಸ್ ಉಂಟು. ಮತ್ತು ನೀವು ಕೇಳಿರ್ಬೋದು, ಇಲ್ಲಿದೆಲ್ಲ ವಿಷಯ ಎಲ್ಲ ನಿಮಗೆ ಗೊತ್ತಿರ್ಬೋದು. ಇಲ್ಲಿಯ ಫೇಮಸ್ ಆಗಲಿಕ್ಕೆ ಕಾರಣ ಏನಿದು? ಈ ಹೋಟೆಲ್ನ ವಿಶೇಷತೆ ಏನು? ಹೋಟೆಲಿಂದ ವಿಶೇಷ ಅಂದರೆ ಸರ್, ಇಲ್ಲಿ ಕ್ಲೀನಲ್ಲಿ ಒಳ್ಳೆಯದು ಫೇಮಸ್ ಉಂಟು. ಮತ್ತು ಎಲ್ಲ ನಾವೆಲ್ಲ ಇದೆಲ್ಲ ಯೂಸ್ ಮಾಡ್ತೇವಲ್ಲ ಸರ್, ಮೆಟೀರಿಯಲ್ ಎಲ್ಲ ಒಳ್ಳೆ ಐಟಮ್ ಎಲ್ಲ ಯೂಸ್ ಮಾಡ್ತಿದ್ದೇವೆ. ಯಾವುದೇ ಕಲರ್ ಆ ಥರದ್ದೇನು ಇಲ್ಲ, ಕಲರ್ ನೋ ಕಲರ್ ಏನಿಲ್ಲ, ಹಾಗೆಲ್ಲ ಮಾಡ್ತಾ ಇದ್ದೇವೆ ನಾವೆಲ್ಲ. ನಮ್ಮ ಹೋಟ್ಲೆಲ್ಲ ಕೆಲವರು ಜನ ಬರ್ತಾರೆ, ಹೋಟ್ಲ್ ಕಿಚನ್ ನೋಡ್ತಾರೆ, ಕ್ಲೀನ್ನೆಸ್ ನೋಡ್ತಾರೆ, ಅದರಲ್ಲೆಲ್ಲ ಹೇಳಿ ಹೋಗ್ತಾರೆ, ನೀವೆಲ್ಲ ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಹಾಗೆಲ್ಲ ಅಂತ. ಒಳ್ಳೆ ವ್ಯಾಪಾರವಾಗ್ತಾ ಇದೆ. ವ್ಯಾಪಾರ ದೇವರದಿಂದ ಒಳ್ಳೆಯದುಂಟು, ವ್ಯಾಪಾರ ಒಳ್ಳೆಯದು, ತುಂಬ ಒಳ್ಳೆಯದುಂಟು. ನೀವೆಲ್ಲ ಇಲ್ಲಿ ಬಂದು ಎಷ್ಟು ವರ್ಷ ಆಯಿತು? ಆದರೆ ಈ ಊರಿಗೆ ಬಂದು, ಊರು ಬಿಟ್ಟು ಊರು? ನಾವು ಸರ್ ಊರಿಂದ ನಾನು 11th ಆಗಿ ಬಂದಿದ್ದೇನೆ ಮುಂಬೈಗೆ. ಮೊದಲು ಮುಂಬೈಲಿದ್ದೆ, ಒಂದು 25 ವರ್ಷ ಮುಂಬೈಲಿದ್ದೆ ನಾನು. ಈಗ ಅಂಕಲೇಶ್ವರ ಬಂದು 1 ವರ್ಷ ಆಯ್ತು ಅಷ್ಟೇ. ಅಂದರೆ ಹೋಟೆಲ್ ಉದ್ಯಮವನ್ನೇ ಮಾಡ್ಕೊಂಡು? ಹೋಟೆಲ್ ಮೊದಲಿಂದ ನಾನು ಹೋಟೆಲ್ ಉದ್ಯಮಿ ಆಗಿದ್ದೇನೆ. ಒಂದು 32 ವರ್ಷ ಆಯ್ತು ನನಗೆ ಹೋಟೆಲ್ ಉದ್ಯಮಿಯಲ್ಲಿ. ಓಕೆ. ನಾನು ಕೂಡ ಮೊದಲು ಒಂದು ಹೋಟೆಲ್ ಮಾಡ್ತಿದ್ದೆ. ಸ್ವಲ್ಪ ಕೊರೋನಾಗೆಲ್ಲ ಬಂದು ಸ್ವಲ್ಪ ಇದಾಗಿ ಈಗ ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಬಂದು ಈ ಹೋಟೆಲನ್ನು ಇಲ್ಲಿ ನಾನು ಮೇನ್ ಮ್ಯಾನೇಜರ್ ಆಗಿದ್ದೇನೆ, GM ಆಗಿದ್ದೇನೆ. ನನ್ನ ಅಸಿಸ್ಟೆಂಟ್ ಮೋಹನ್ ದಾಸ್ ಅಂತ ಮ್ಯಾನೇಜರ್ ಇದ್ದಾರೆ. ಓಕೆ. ನಾವೆಲ್ಲ ಒಟ್ಟಿಗೆ ಸೇರಿ, ನಮ್ಮ ಸ್ಟಾಫ್ ಎಲ್ಲ ಒಳ್ಳೆದುಂಟು ದೇವರ ದಯೆಯಿಂದ, ಒಳ್ಳೆ ಸ್ಟಾಫ್, ಸೇಟ್ನವರು ಕೂಡ ಒಳ್ಳೆದಿದ್ದಾರೆ. ಎಲ್ಲ ಮಿಂಗಲ್ ಮಾಡಿ ನಾವೆಲ್ಲ ಹೋಟೆಲ್ ನಡೆಸಿದ್ದೇವೆ. ವೆರಿ ಗುಡ್. ವಿಶ್ ಆಲ್ ದ ಬೆಸ್ಟ್ ಸರ್. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಲ್ಲಿ ನಮ್ಮೊಟ್ಟಿಗೆ ಮತ್ತೊಬ್ಬರು ಮ್ಯಾನೇಜರು ಮೋಹನ್ ಶೆಟ್ಟಿ ಅವರಿದ್ದಾರೆ. ಅವರು ಈ ಹೋಟೆಲ್ನ ಬಗ್ಗೆ ಮಾತಾಡ್ತಾರೆ, ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ನಿಮ್ಮ ಊರು? ನಂದು ಊರು ಪ್ರಾಪರ್ಲಿ ನಾನು ಮಂಗಳೂರು ಜಪ್ಪು ಅಂತ ಇದರಲ್ಲಿದ್ದೇನೆ. ಹಾಗೆ ನಾನೀಗ ಮುಂಬೈಗೆ ಬಂದು ಸಾಧಾರಣ ಒಂದು 16-17 ವರ್ಷ ಆಯಿತು. ನಾನು ಕೂಡ ಮುಂಬೈಯಲ್ಲಿ ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡಿದ್ದೆ. ಹಾಗೆ ಈ ಅಂಕಲೇಶ್ವರದಲ್ಲಿ ಪ್ರತೀನ್ ಹೋಟೆಲ್ ಅಂತ ಪ್ರಖ್ಯಾತವಾದಂಥ ಈ ಹೋಟೆಲು, ಇಲ್ಲಿ ನಮಗೆ ಒಂದು ಆಪರ್ಚುನಿಟಿ ಬಂತು ಮ್ಯಾನೇಜ್ಮೆಂಟ್ ಇದರಲ್ಲಿ. ಹಾಗೆ ನಾನು ಇಲ್ಲಿ ರೆಸ್ಟೋರೆಂಟ್ ಮ್ಯಾನೇಜರ್ ಆಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ
ನಮ್ಮ ಈ ಹೋಟೆಲ್ ಯಾಕಂದರೆ ಇಲ್ಲಿ ಪ್ರಖ್ಯಾತಿ ಅಂದರೆ ಇದಕ್ಕೆ ಒಂದು ಇತಿಹಾಸ ಇದೆ. ಕಡಿಮೆ ಅಂದರೆ ಒಂದು 40 ವರ್ಷದ ಇತಿಹಾಸ ಇದೆ ಈ ಹೋಟೆಲಿಗೆ. ಆದ ಕಾರಣದಾಗಿ ಯಾವುದೇ ಕಸ್ಟಮರ್ ಇಲ್ಲಿ ಬಂದರೂ ಕೂಡ ಅವ್ರು ಹೇಳ್ತಾರೆ ನಾವು 20 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ, 25 ವರ್ಷದಿಂದ ಬರಲ್ಲ, ಅಷ್ಟೊಂದು ಜನಸಂಪರ್ಕ ನಂಟು ಇವರ ಹತ್ರ ಉಂಟು. ಅದನ್ನು ಇವತ್ತಿನವರೆಗೂ ಅವ್ರಿಗೆ ಅದೇ ಬೆಳವಣಿಗೆಯಲ್ಲಿ ತಂದಿದ್ದಾರೆ. ಅದರಿಂದ ಈ ಹೋಟೆಲಿಗೆ ಭಾರಿ ಒಂದು ಹೆಸರು. ನಮ್ಮ ಕನ್ನಡಿಗರು, ತುಳುವರು, ಊರಿನವರಿಂದ ನನಗೆ ಸಾಧಾರಣ ಎಲ್ಲ ಭಾಷೆ ಗೊತ್ತಿದ್ದ ಕಾರಣ, ಕನ್ನಡ, ತಮಿಳು, ಮಲಯಾಳಂ ಭಾಷೆ ಎಲ್ಲ ಗೊತ್ತಿದ್ದ ಕಾರಣ ನನಗೆಲ್ಲ ಯಾವುದೇ ಗೆಸ್ಟ್ ಬಂದರೂ ಕೂಡ ನಾವು ಒಳ್ಳೆ ಗುಜರಾತಿನೂ ಮಾತಾಡ್ತೀರಿ? ಗುಜರಾತಿ ನಾನೀಗ ಸ್ವಲ್ಪ ಕಲಿಬೇಕಷ್ಟೇ. ಯಾಕಂದ್ರೆ ಈಗ ನಾವು ಬಂದು ಈಗ ಒಂದು ವರ್ಷ ಆದ್ರೆ ನಾವು ನಮ್ಮ ಎಫರ್ಟ್ ತೋರಿಸ್ಬೇಕು. ಯಾಕಂದ್ರೆ ಭಾಷಾ ಮೇನ್. ಹೌದು, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಭಾಷಾ ಮೇನ್. ಭಾಷೆ ಇದ್ದ ಕಾರಣ ಯಾಕಂದ್ರೆ ಗೆಸ್ಟ್ ಇದುಂಟಲ್ಲ ನಮ್ದು, ಅವರೊಟ್ಟಿಗೆ ಒಂದು ಕೋಆರ್ಡಿನೇಷನ್ ಒಳ್ಳೆ ಇರ್ತದೆ. ಕರೆಕ್ಟ್. ಆದ ಕಾರಣದಿಂದ ಮತ್ತೆ ಇಲ್ಲಿ ನಮ್ದಂದ್ರೆ ಈ ಹೋಟೆಲ್ಗೆ ಫೇಮಸ್ ಅಂದ್ರೆ ಸೌತ್ ಇಂಡಿಯನ್ ಇದರಲ್ಲಿ ಹೈಜೀನ್ ನೋಡ್ಲಿಕ್ಕೆ. ಈಗ ಒಂದು ಈ ಅಂಕಲೇಶ್ವರಲ್ಲಿಯೇ ಇಂಥ ಒಂದು ಕ್ಲೀನ್ ಆದದ್ದು, ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಸ್ಟಾಫು ಎಲ್ಲ ಟೀಮ್ ವರ್ಕ್. ಮೇನ್ ಇಂಪಾರ್ಟೆಂಟ್ ಅಂದ್ರೆ ಟೀಮ್ ವರ್ಕ್. ರೆಸ್ಟೋರೆಂಟ್ ಬಿಲ್ಡಪ್ ಆಗಬೇಕಾದ್ರೆ ಟೀಮ್ ವರ್ಕ್ ಇರಬೇಕು. ಖಾಲಿ ಮ್ಯಾನೇಜರು ಅವರಿವರು ಎಣಿಸಿದರೆ ಆಗಲ್ಲ. ಕರೆಕ್ಟ್. ಅದಕ್ಕೆ ನಮ್ಮ ಸ್ಟಾಫು ಎಲ್ಲರೂ ಒಗ್ಗಟ್ಟಾಗಿ ಸೇರಿದ್ರೆ ಮಾತ್ರ ಒಂದು ಹೆಸರು ತರ್ಬೋದು. ಈಗ ಊರಲ್ಲದ ಊರಿಗೆ ಬಂದು ನಮ್ಮವರು ಇಷ್ಟು ಪ್ರಖ್ಯಾತರಾಗಿ ಬೆಳೀತಾರಲ್ಲ, ಇಲ್ಲಿ ಕನ್ನಡಿಗರ ಬಗ್ಗೆ, ತುಳುವರ ಬಗ್ಗೆ ಎಲ್ಲ ಯಾವ ರೀತಿ ಅಭಿಪ್ರಾಯ ಇದೆ? ಅಭಿಪ್ರಾಯ ಅಂದರೆ ಮೇನ್ ಇಂಪಾರ್ಟೆಂಟ್ ನಾನು ಹೇಳೋದಂದರೆ ಊರಿನವರೇ ಹೋಟೆಲ್ ನಡೆಸುವವರು. ಯಾಕೆಂದರೆ ಊರಿನವರೇ ನಡೆಸ್ಬೋದು, ಬೇರೆ ಯಾರಿಗೂ ಅಷ್ಟು ಸುಲಭ ಇಲ್ಲ. ಯಾವುದೇ ಇದ್ರ ಕೂಡ, ಯಾವುದೇ ಹೋಟೆಲ್ ಆಗಲಿ, ಯಾವುದೇ ಎನಿ ಇದು ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಮೇನ್ ಇಂಪಾರ್ಟೆನ್ಸ್ ಅಂದರೆ ಊರಿನವರೇ. ಅವರಿಗೆ ಆ ಕೆಪಾಸಿಟಿ ಒಂದು ಮೇನ್ ಏನೋ ದೇವರು ಕೊಟ್ಟಾಗಿ. ಹೌದೌದು. ಅದರಲ್ಲೂ ಈಗಿನ ಕಾಲದಲ್ಲಂತೂ ಲೇಬರ್ ಪ್ರಾಬ್ಲಮ್ ಅಲ್ಲಿ ಹೋಟೆಲ್ ನಡೆಸೋದು, ಮ್ಯಾನೇಜ್ಮೆಂಟ್ಗೆ ಅಷ್ಟು ಸುಲಭ ಇಲ್ಲ. ನೋಡ್ಲಿಕ್ಕೆ ಒಳ್ಳೆ ಇರ್ತದೆ, ಒಳ್ಳೆ ವ್ಯಾಪಾರ ಉಂಟು, ಒಳ್ಳೆ ಮೇಲ್ನೋಟ. ಅದೇ ರೀತಿ ನಾವು ಅದನ್ನು ಮೇಂಟೈನ್ ಮಾಡಿ ಹೇಗೆ ತರಬೇಕು ಅಂದ್ರೆ ಅದು ತುಂಬಾ ಕಷ್ಟದ ಕೆಲಸ. ಇಲ್ಲಿಯ ಫೇಮಸ್ ಏನು ನಿಮ್ಮ ತಿಂಡಿಗಳಲ್ಲಿ? ತಿಂಡಿಗಳಲ್ಲಿ ಈಗ ನಾವು ಒಂದೊಂದು ದಿವಸಕ್ಕೆ ಒಂದೊಂದು, ನಾವು ಟುಡೇ ಸ್ಪೆಷಲ್ ಅಂತ ಹೇಳಿ ಒಂದೊಂದು ದಿವಸ ಒಂದೊಂದು ಇದು ಮಾಡ್ತೇವೆ. ಪನ್ನೀರಲ್ಲಿ, ವೆಜಿಟೇಬಲ್ ಅಲ್ಲಿ, ಯಾವುದಾದ್ರೂ ಇದಿದ್ರು ಕೂಡ, ಚೈನೀಸ್ ಯಾವುದೇ ಇದ್ರು ಕೂಡ ಸ್ಪೆಷಲ್ ಡಿಶಸ್ ಅಂತ ಇದು ಮಾಡ್ತೇವೆ. ಸೌತ್ ಇಂಡಿಯನ್ದಲ್ಲಿ ನಮಗೆ ಇಲ್ಲಿ ನಾವು ಈಗ ಅಂದ್ರೆ ಈಗ ಇತ್ತೀಚೆಗೆ ನಮ್ಮ JM ಸರ್ ರಂಜಿತ್ ಶೆಟ್ಟಿ ಅವರೊಂದು ಹೊಸತು ಇದು ಮಾಡಿದ್ದಾರೆ, ರಸಂಬಾಡ. ಅದು ಈಗ ಬಾರಿ ಫೇಮಸ್ ಆಗ್ತಾ ಉಂಟು ರಸಂಬಾಡ. ವೆರಿ ಗುಡ್. ಹಾಗೆ ಮತ್ತೆ ಬಾಕಿದೆಲ್ಲ ನಮ್ದು ಸ್ಪೆಷಲ್ ದೋಸೆ ಐಟಮ್, ಪ್ರತಿನ್ ಸ್ಪೆಷಲ್ ದೋಸೆ, ಪ್ರತಿನ್ ಮೈಸೂರು ಮಸಾಲ, ಹಾಗೆಲ್ಲ ಸ್ಪೆಷಲ್. ಪಾವ್ ಭಾಜಿಯಲ್ಲಿ ಸ್ಪೆಷಲ್ ಉಂಟು, ಪಿಜ್ಜಾದಲ್ಲಿ ಸ್ಪೆಷಲ್ ಉಂಟು. ಎಲ್ಲ ಇದರಲ್ಲಿ ಒಂದೊಂದು ಇದರಲ್ಲಿ ಸೆಕ್ಷನ್ ಅಲ್ಲಿ ನಾವು ಸ್ಪೆಷಲ್ ಡಿಶಸ್ ನಾವು ಡೈಲಿ ಇದು ಮಾಡ್ತೇವೆ. ಅದರಿಂದ ಸ್ವಲ್ಪ ಗೆಸ್ಟ್ ಒಪಿನಿಯನ್ ಒಳ್ಳೇದುಂಟು ನಮ್ಗೆ. ಅದೇ ಒಳ್ಳೇದಾಗಿ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ವೀಕ್ಷಕರೇ, ಇಲ್ಲಿವರೆಗೆ 2 ಮ್ಯಾನೇಜರ್ಗಳು ಈ ಹೋಟೆಲ್ ಬಗ್ಗೆ ಏನು ಅಂತ ಕೇಳಿದ್ರಿ, ಮಾತಾಡಿದ್ರಿ. ಅದನ್ನು ಈಗ ಸ್ವತಃ ಈ ಹೋಟೆಲ್ನ ಓನರು ಪ್ರತಿನ್ ಶೆಟ್ಟರು ಅಂತ ಏನಿದ್ದಾರೆ, ಅವರ ಬ್ರದರು, ಅವರು ಒಟ್ಟಿಗೆ ಈ ಹೋಟೆಲ್ನ ಬಗ್ಗೆ ಮಾತಾಡೋಣ. ಯಾಕೆಂದರೆ ಅವರು 17 ವರ್ಷದಿಂದ ಈ ಹೋಟೆಲಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಹೋಟೆಲಿನ ಪೂರ್ವ ಇತಿಹಾಸ ಅಂತ ಏನಿದೆ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಊರು ಹೆಸರನ್ನು ಹೇಳಿ, ನೀವು ಈ ಹೋಟೆಲ್ನ ಬಗ್ಗೆ, ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಮ್ಮೂರು ಉಡುಪಿ. ಉಡುಪಿ ಮೊದಲು ಬೈಲೂರು ಬಳ್ಳಿ. ಸೊ ಹೇಳಿ, ಈ 17 ವರ್ಷದಿಂದ ಈ ಹೋಟೆಲಲ್ಲಿ ಇದ್ರಿ. ಈ ಹೋಟೆಲ್ ಹುಟ್ಟುಕೊಂಡ ಕತೆ ಮತ್ತು ಇದ್ರ ಓನರ್ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ಇದು ಮುಂಚೆಯಿಂದ ಇತ್ತು ಅದು ಹೋಟೆಲ್. ನಾವು ಬಂದು 15 ವರ್ಷ ಆಯ್ತು. ಅಲ್ಲ, 40 ವರ್ಷದ ಇತಿಹಾಸ ಇದೆ.
ಪ್ರತಿನಿ ಶೆಟ್ಟರ್ ಬಗ್ಗೆ ಹೇಳಿ. ನಿಮ್ಮ ಬ್ರದರ್ ಅಲ್ಲ ಅವರು? ಹೌದೌದು. ಹೌದು, ಹೇಳಿ. ಈ ಹೋಟೆಲನ್ನು ಹೇಗೆ ಆರಂಭಿಸಿದ್ರು, ಅವರು ಈ ಮಟ್ಟಕ್ಕೆ ಹೇಗೆ ತಂದರು ಅದನ್ನು? ಒಪ್ಪತ್ತವೆ ಒಪ್ಪ ಕೆಲವು ಜನ ನಡತಾಯಿಟ್ಟು ಅಯ್ಯ ವಾತರ್ಲ ಬಗ್ಗೆ ಪನ್ಲಿ ತೊಂದರೆ ಹೇಳಿ. ಹಾಂ 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 ಹೌದು, ಈಗ ಅವೇ ಎಲ್ಲ ಸೆಟ್ನವರು ಒಟ್ಟಿಗೆ ಇದ್ದಾರೆ. ಇದನ್ನು ಆರಂಭಿಸಿದ್ದಾರು? ಇದನ್ನು ಪ್ರತಿನಿ ಸೆಟ್ನ ಪಪ್ಪ. ಆಮೇಲೆ ಅವರೆಲ್ಲ ನಡ್ಕೊಂಡು ಬಂದರು. ಈಗ ನಡೆಸ್ಲಿಕ್ಕೆ ಕೊಟ್ಟಿದ್ದೀರಾ? ಹಾಂ. ಈ ಹೋಟೆಲ್ ಇಷ್ಟು ಜನಪ್ರಿಯ ಆಗ್ಲಿಕ್ಕೆ ಏನು ಕಾರಣ ಅಂತ ಅನಿಸ್ತದೆ? ಸೌತ್ ಇಂಡಿಯನ್ ಡಿಶ್ನ ಈಗೆಲ್ಲರೂ ಇಲ್ಲಿ ಗುಜರಾತಿಗಳೆಲ್ಲ ಇಲ್ಲೇ ಬಂದು ಸೌತ್ ಇಂಡಿಯನ್ ಅಂದರೆ ಇಲ್ಲಿ ಫೇಮಸ್ ಪ್ರತಿನಲ್ಲಿ. ಯಾವುದೆಲ್ಲ? ಮತ್ಲಬ್ ದೋಸೆ, ಇಡ್ಲಿ, ಅದು. ಹಾಂ ಹಾಂ. ನೀವು ಉಡುಪಿಯಿಂದ ಬಂದು ಎಷ್ಟು ಕಾಲ ಆಯಿತು ಇಲ್ಲಿಗೆ? ಇಲ್ಲಿ ಹಾಂ, ಇಲ್ಲಿ 15 ವರ್ಷ. 15 ವರ್ಷ. ಇಲ್ಲೇ ಸಂಸಾರ ಗಿಂಸಾರ ಇಲ್ಲ, ಫ್ಯಾಮಿಲಿ ಇಲ್ಲಿ ಇದೆ. ಇಲ್ಲೇ ಇದೆ. ಇದೊಂದು ಪ್ರತಿನಿ ಶೆಟ್ಟರ್ದು ಇದು ಒಂದೇ ಹೋಟೆಲ್ ಅಥವಾ ಬೇರೆ? ಅಲ್ಲಿ ಒಂದು ಉಂಟಲ್ಲ. ಎಲ್ಲಿ? ಸೂರತ್ನಲ್ಲಿ. ಯಾವುದು? ಅದು ಉಡುಪಿ ಅಂತ. ಹಾಂ. 2 ಹೋಟೆಲ್ ಇದೆ, ಅದನ್ನು ಅವರೇ ನಡೆಸ್ತಾ ಇದ್ದಾರೆ. ಅವರೇ. ಓಕೆ, ಥ್ಯಾಂಕ್ ಯು.